ಹೈಪರ್ ಆಕ್ಟಿವ್ ಮಕ್ಕಳು ಆಕ್ಟಿವ್ ಮಕ್ಕಳು ಮಧ್ಯ ಸಾಕಷ್ಟು ಡಿಫರೆನ್ಸ್ ಇರುತ್ತೆ. ಆದ್ರೆ ಸಾಕಷ್ಟು ಅಮ್ಮಂದಿರು ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ನನ್ನ ಮಗು ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಹೈಪರ್ ಆಕ್ಟಿವ್ ಆಗಿದೆ. ಹೈಪರ್ ಆಕ್ಟಿವ್ ಅನ್ನುವಂತಹ ಒಂದು ವರ್ಡ್ ನ ಸಾಕಷ್ಟು ಅಮ್ಮಂದಿರು ತಪ್ಪಾಗಿ ತಿಳ್ಕೊಂಡು ಹೈಪರ್ ಆಕ್ಟಿವಿಟಿ ಅನ್ನೋದನ್ನ ತುಂಬಾ ಜನರಲ್ ಆಗಿ ಅದು ಸಿಂಪಲ್ ಅಂತ ಯೋಚನೆ ಮಾಡಿರ್ತಾರೆ. ಅಂದ್ರೆ ಅವ್ರಿಗೆ ಹೈಪರ್ ಆಕ್ಟಿವ್ನೆಸ್ ಬಗ್ಗೆ ಅಥವಾ ಹೈಪರ್ ಆಕ್ಟಿವಿಟಿ ADHD ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇಲ್ದೇನೆ ಹೈಪರ್ ಆಕ್ಟಿವ್ ಇದೆ ನನ್ನ ಮಗು ತುಂಬಾ ಹೈಪರ್ ಅಂತ ಎಷ್ಟೊಂದ್ ಕಡೆ ಹೇಳ್ತಾರೆ. ತಮ್ಮ ಜನರಲ್ ಕಾನ್ವರ್ಸೇಷನ್ ಅಲ್ಲೂ ಸಹ ನನ್ನ ಮಗು ಹೈಪರ್ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಅಂತಂದ್ರೆ ಹೈಪರ್ ಆಕ್ಟಿವ್ ಮಕ್ಕಳು ಮತ್ತು ಆಕ್ಟಿವ್ ಮಕ್ಕಳು ಮಧ್ಯ ಡಿಫರೆನ್ಸ್ ಏನಿರುತ್ತೆ ಅಂಡ್ ಹೈಪರ್ ಆಕ್ಟಿವ್ ಮಕ್ಕಳ ಒಂದು ತೊಂದರೆಗಳೇನು, ಅವ್ರು ಏನನ್ನ ಫೇಸ್ ಮಾಡ್ತಿರ್ತಾರೆ, ಅವರ ಸಿಂಪ್ಟಮ್ಸ್ ಏನು ಅಂಡ್ ಯಾವ ರೀತಿ ಆಸ್ ಅ ಪೇರೆಂಟ್ ಆಗಿ ನಾವು ಮನೆಯಲ್ಲೇ ಹೈಪರ್ ಆಕ್ಟಿವ್ನೆಸ್ ನ ಕಡಿಮೆ ಮಾಡಬಹುದು ಹೇಗೆ, ಇದೆಲ್ಲಾನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ನೀವೇನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ವಿಡಿಯೋನ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕಾಂಟೆಂಟ್ ಯಾವುದು ಅಂತಂದ್ರೆ ಹೈಪರ್ ಆಕ್ಟಿವ್ನೆಸ್ ಅಥವಾ ADHD, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಹೆಸರಲ್ಲೇ ಇರೋ ರೀತಿ ಅಟೆನ್ಷನ್ ಡಿಫಿಸಿಟ್ ಇರುತ್ತೆ ಅಂತಂದ್ರೆ ಮಗು ಫೋಕಸ್ ಮಾಡೋದಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ADHD ಅನ್ನೋದು ಒಂದು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರುತ್ತೆ. ಇದು ಮೆಡಿಕಲಿ ಒಂದು ಕಂಡೀಷನ್ ಆಗಿರೋದ್ರಿಂದ ಇದಕ್ಕೆ ಥೆರಪಿ, ಮೆಡಿಸಿನ್ಸ್, ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಇದನ್ನ ಸಾಕಷ್ಟು ಜನಗಳು ವೆರಿ ಸಿಂಪಲ್ ಆಗಿ, ವೆರಿ ನಾರ್ಮಲ್ ಆಗಿ ತಗೊಂಡಿರ್ತಾರೆ. ಈ ಒಂದು ADHD ನ ಫೇಸ್ ಮಾಡ್ತಿರುವಂತಹ ಮಗು, ಫ್ಯಾಮಿಲಿ, ಆ ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ವಾಟ್ ಇಸ್ ADHD ಅಂತ. ಅದೇ ಸಾಮಾನ್ಯ ಜನಗಳಿಗೆ ADHD ಅನ್ನೋದು ಜಸ್ಟ್ ಹೈಪರ್, ಮಗು ತುಂಬಾ ಆಕ್ಟಿವ್ ಆಗಿರುತ್ತೆ. ಆಕ್ಟಿವ್ನೆಸ್ ಇಸ್ ನಾಟ್ ಹೈಪರ್ ಆಕ್ಟಿವಿಟಿ. ಆಕ್ಟಿವ್ಗೂ ಹೈಪರ್ ಆಕ್ಟಿವ್ ಮಕ್ಳಿಗೂ ಸಾಕಷ್ಟು ಡಿಫರೆನ್ಸ್ ಇರುತ್ತೆ. ಏನ್ ಡಿಫರೆನ್ಸ್ ಇರುತ್ತೆ ಅಂತ ನಮಗೆ ಸಿಂಪ್ಟಮ್ಸ್ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಮಗುನ ಅಯ್ಯೋ ನನ್ನ ಮಗು ತುಂಬಾ ಹೈಪರ್, ಅವ್ನು ತುಂಬಾ ಹೈಪರ್ ಆಗಿ ಆಟ ಆಡ್ತಾನೆ ಅಂತ ದಯವಿಟ್ಟು ಲೇಬಲ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಹೈಪರ್ ಆಕ್ಟಿವಿಟಿ ಇರುವಂತಹ ಒಂದು ಮಗು, ಆ ಮಗು ಏನ್ ಫೇಸ್ ಮಾಡ್ತಿರತ್ತೆ, ತಂದೆ ತಾಯಿಯಾಗಿ ಅವ್ರು ಏನ್ ಫೇಸ್ ಮಾಡ್ತಿರತ್ತಾರೆ ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹೈಪರ್ ಆಕ್ಟಿವಿಟಿ ಅಂಡ್ ಆಕ್ಟಿವ್ನೆಸ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಸೊ ಅದನ್ನ ತಿಳ್ಕೊಳ್ಳಿ. ಸೊ ಸಿಂಪ್ಟಮ್ಸ್ ನೋಡೋದಾದ್ರೆ ಮೊದಲನೇ ಸಿಂಪ್ಟಮ್ಸ್ ಯಾವ್ದು ಹೈಪರ್ ಆಕ್ಟಿವ್ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ ಅಂತಂದ್ರೆ ತುಂಬಾ ರೆಸ್ಟ್ಲೆಸ್ ಆಗಿರ್ತಾರೆ. ಅಂತಂದ್ರೆ ಇವಾಗ ಎಲ್ಲಾರ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ಮನೆಯಲ್ಲೇನೆ ಇರ್ಬೋದು, ಒಂದ್ ಆಟದಿಂದ ಇನ್ನೊಂದು ಆಟಕ್ಕೆ ತುಂಬಾ ಫ್ರೀಕ್ವೆಂಟ್ ಆಗಿ ಜಂಪ್ ಆಗ್ತಾರೆ ಇರ್ತಾರೆ. ಒಂದ್ ಕಡೆ ಫೋಕಸ್ ಕೊಡೋದಕ್ಕಾಗೋದಿಲ್ಲ, ಒಂದ್ ಕಡೆ ನಿಲ್ಲಲ್ಲ, ಒಂದ್ ಕಡೆ ಕೂರೋದಿಲ್ಲ, ತುಂಬಾ ಜಂಪ್ ಮಾಡೋದು, ರೆಸ್ಟ್ಲೆಸ್ನೆಸ್. ಅಂತಂದ್ರೆ ತಾವು ಒಂದ್ 5 ನಿಮಿಷ ಸಮಾಧಾನವಾಗಿ ಕುತ್ಕೊಂಡು ಮಾಡುವಂತಹ ಆಕ್ಟಿವಿಟಿ ಇರ್ಬೋದು ಅಥವಾ ಏನೇ ಒಂದು ಕೆಲಸ ಇರ್ಬೋದು, ಆ ಮಕ್ಕಳುಗಳಿಗೆ ಮಾಡೋದಕ್ಕಾಗೋದಿಲ್ಲ. ಸೊ ಮೊದಲನೇದು ರೆಸ್ಟ್ಲೆಸ್ನೆಸ್ ಆಗಿರ್ತಾರೆ. ಎರಡನೇದು ಸಿಂಪ್ಟಮ್ ಯಾವುದು ಅಂದ್ರೆ ಲೆಸ್ ಅಟೆನ್ಷನ್ ಸ್ಪ್ಯಾನ್. ಒಂದ್ ಕಡೆ ಕೂರೋದಿಲ್ಲ, ಒಂದ್ ಆಕ್ಟಿವಿಟಿನ ಸರಿಯಾಗಿ ಮಾಡೋದಿಲ್ಲ ಅಂತಂದ್ರೆ ಇದ್ರಲ್ಲೂ ಸಹ ಮಗುಗೆ ಫೋಕಸ್ ಮಾಡೋದಿಲ್ಲ, ತುಂಬಾ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ. 5 ನಿಮಿಷನೂ ಕುತ್ಕೊಳ್ಳೋದಿಲ್ಲ, 1 ನಿಮಿಷನೂ ಕುತ್ಕೊಳ್ಳೋದಕ್ಕೆ ಮಗು ಆಗೋದಿಲ್ಲ. ಯಾಕಪ್ಪ ಮಕ್ಕಳು ಕುತ್ಕೊಳ್ಳೋದಿಲ್ಲ ಅಂತಂದ್ರೆ ಅವರ ಬ್ರೈನ್ ಬಿಡೋದಿಲ್ಲ. ಇದು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ ಬ್ರೈನ್ಗೆನೆ ಒಂದು ಎಫೆಕ್ಟ್ ಆಗಿರುತ್ತೆ. ಸೊ ಮಗುಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ಅಟೆನ್ಷನ್ ಸ್ಪ್ಯಾನ್ ಅಂತೂ ತುಂಬಾ ಕಡಿಮೆ ಇರುತ್ತೆ. ಮೂರನೇ ಒಂದು ಸಿಂಪ್ಟಮ್ ಯಾವುದು ಅಂತಂದ್ರೆ ತುಂಬಾ ಇಂಜುರೀಸ್ ನ ಮಾಡ್ಕೊಳ್ತಾರೆ. ಪ್ರೋನ್ ಟು ಇಂಜುರೀಸ್ ಅಂತ ಹೇಳ್ತೀವಿ. ಅಂತಂದ್ರೆ ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಮಾಡುವಂತಹ ಕೆಲಸ ತುಂಬಾ ಆತುರದಿಂದ ಓಡೋದು, ಜಂಪ್ ಮಾಡೋದು, ಆ ರೀತಿ ಮಾಡೋದ್ರಿಂದ ತುಂಬಾ ಇಂಜುರೀಸು, ಏಟಾಗೋದು, ಬೀಳೋದು, ಈ ರೀತಿ ಎಲ್ಲ ಜಾಸ್ತಿ ಇಂಜುರೀಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಯಾವುದು ಅಂದ್ರೆ ಎಲ್ಲಾರು ಹೊರಗಡೆ ಕರ್ಕೊಂಡು ಹೋದಾಗ, ಪಾರ್ಕ್ಗಿರ್ಬೋದು, ದೇವಸ್ಥಾನಕ್ಕಿರ್ಬೋದು, ಪಬ್ಲಿಕ್ ಪ್ಲೇಸಸ್ ಕರ್ಕೊಂಡು ಹೋದಾಗ ತುಂಬಾ ರೆಸ್ಟ್ಲೆಸ್ ಆಗಿರ್ತಾರೆ. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಮಕ್ಕಳುಗಳಿಗೆ. ಅಂಡ್ ಯಾವ ಒಂದು ಸಮಯದಲ್ಲಿ 5 ನಿಮಿಷ ನಿಂತ್ಕೊಳ್ಬೇಕು, ಇವಾಗ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ಜಂಪ್ ಮಾಡ್ತಿರ್ತಾರೆ, ಕಿಟಕಿಲ್ ಬಗ್ಗೆ ನೋಡೋದು, ಈ ರೀತಿಯಾದ ರೆಸ್ಟ್ಲೆಸ್ನೆಸ್ ಇರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಯಾವುದು ಅಂತಂದ್ರೆ ಲ್ಯಾಕ್ ಇನ್ ಲರ್ನಿಂಗ್. ಅಂತಂದ್ರೆ ಕಲಿಯೋದು ತುಂಬಾ ಕಡಿಮೆ, ಅಟೆನ್ಷನ್ ಸ್ಪ್ಯಾನೇ ಇರೋದಿಲ್ಲ, ಒಂದು ಸಮಾಧಾನವಾಗಿ ಫೋಕಸ್ ಮಾಡೋದಕ್ಕೆ ಮಗುಗೆ ಆಗೋದಿಲ್ಲ. ಅಂತಂದ್ರೆ ಕಲಿಕೆಯಲ್ಲೂ ಸಹ ತುಂಬಾ ಹಿಂದೆ ಉಳಿದಿರ್ತಾರೆ. ಹಾಗಂತ ಮಗುಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಚೆನ್ನಾಗಿರೋದಿಲ್ಲ ಅಥವಾ ಅವ್ರಿಗೆ IQ ಚೆನ್ನಾಗಿರೋದಿಲ್ಲ ಅಂತ ಅಲ್ಲ. IQ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೆ ಅವ್ರಿಗೆ ಫೋಕಸ್ ಕೊಡದೇ ಇರೋದ್ರಿಂದ ಕಲಿಕೆಯಲ್ಲಿ ತುಂಬಾ ಹಿಂದುಳಿ ಇರ್ತಾರೆ. ಕೆಲವು ಮಕ್ಕಳುಗಳು ಕಲಿತಾ ಇರ್ತಾರೆ, ಆದ್ರೆ ಯಾವ ಸಮಯದಲ್ಲಿ ಬರಿಬೇಕು, ಓದ್ಬೇಕು ಅನ್ನುವಂತಹ ಒಂದು ಸಮಾಧಾನ ಇರ್ಬೋದು, ರೆಸ್ಟ್ಲೆಸ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿರ್ತಾರೆ.
ನೆಕ್ಸ್ಟ್ ಸಿಂಪ್ಟಮ್ ಲೋ ಸೇಫ್ಟಿ ಅವೇರ್ನೆಸ್ ಇರುತ್ತೆ. ನಾನು ಅವಾಗಲೇ ಹೇಳಿದೆ, ಪ್ರೋನ್ ಟು ಇಂಜುರೀಸ್ ಆಗ್ತಿರುತ್ತೆ, ಅಲ್ಲಿ ಬೀಳ್ತಾರೆ, ಹೇಳ್ತಾರೆ, ತುಂಬಾ ಫಾಸ್ಟ್ ಕ್ಯೂರಿಯಸ್ ಆಗಿರ್ತಾರಲ್ಲ, ಸೊ ಅದರಿಂದ ಇಂಜುರಿ ಆಗ್ತಿರುತ್ತೆ. ಅಂಡ್ ಅದ್ರ ಜೊತೆಗೆ ಲೋ ಸೇಫ್ಟಿ ಅವೇರ್ನೆಸ್, ಇಲ್ಲಿ ಹೋದ್ರೆ ನನಗೆ ಪೆಟ್ಟಾಗುತ್ತೆ, ಇಷ್ಟು ಫಾಸ್ಟ್ ಆಗಿ ಹೋಗಬಾರ್ದು, ರೋಡ್ ನ ನಿಧಾನವಾಗಿ ದಾಟಬೇಕು, ರೋಡಲ್ಲಿ ಓಡೋಗ್ಬಾರ್ದು, ಇದೆಲ್ಲ ಅವೇರ್ನೆಸ್ ತುಂಬಾ ಕಡಿಮೆ. ಯಾಕೆ ಅವೇರ್ನೆಸ್ ತುಂಬಾ ಕಡಿಮೆ ಅಂತಂದ್ರೆ ಅವರು ಫೋಕಸ್ಸೇ ಮಾಡೋದಿಲ್ಲ, ಯಾರು ಹೇಳಿದ್ರು ಏನು ಕೇಳಿಸ್ಕೊಳ್ಳೋದಿಲ್ಲ. ಅಂಡ್ ಈ ರೀತಿಯಾದ ಒಂದು ಕಲಿಕೆ ಲರ್ನಿಂಗ್ ಅಲ್ಲೂ ಒಂದು ಕಡಿಮೆ ಇರೋದ್ರಿಂದ, ನಾನು ಅವಾಗಲೇ ಹೇಳ್ದಂಗೆ IQ ಲೆವೆಲ್ ಅಲ್ಲಿ, ಕಾಗ್ನಿಟಿವ್ ಅಲ್ಲಿ ದೇ ಆರ್ ವೆರಿ ಗುಡ್, ಆದ್ರೆ ಫೋಕಸ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಲೋ ಸೇಫ್ಟಿ ಅವೇರ್ನೆಸ್ ಇರುತ್ತೆ. ಅಂಡ್ ಲಾಸ್ಟ್, ಡೈಲಿ ಆಕ್ಟಿವಿಟೀಸ್ ಅಲ್ಲೂ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಅವರ ಒಂದು ಐಟಮ್ಸ್ ನ ಎತ್ತಿಡೋದಿರ್ಬೋದು, ಸ್ಕೂಲಿಂದ ಅವರ ಐಟಮ್ಸ್ ನ ತಗೊಂಡ್ ಬರೋದು ವಾಪಸ್ ಇರ್ಬೋದು, ಅಂಡ್ ಡೈಲಿ ಒಂದು ಸಿಂಪಲ್ ಆಕ್ಟಿವಿಟೀಸ್, ಹೋಗಿ ಪ್ಲೇಟ್ ನ ತಗೊಂಡು ಹೋಗಿ ಸಿಂಕಲ್ ಹಾಕೋದಿರ್ಬೋದು, ಅದೆಲ್ಲ ಬೇಸಿಕ್ ಬರಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಫೋಕಸ್ ಕಡಿಮೆ. ಅಂತಂದ್ರೆ ಈಗ ಯಾವ ರೀತಿ ಡೈಲಿ ಹೇಳುವಂತಹ ಒಂದು ಬೇಸಿಕ್ ಆಕ್ಟಿವಿಟೀಸ್, ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು, ಶೂನ ಬಿಚ್ಬಿಟ್ಟು ಒಂದು ರ್ಯಾಕ್ ಅಲ್ಲಿ ಇಡೋದು, ಅವರ ಬುಕ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳೋದು, ಇದೆಲ್ಲ ಬೇಸಿಕ್ ಮಾಡೋದಕ್ಕೂ ಅವ್ರಿಗೂ ಕಷ್ಟ ಆಗ್ತಿರುತ್ತೆ. ಯಾಕಂತಂದ್ರೆ ಒಂದು ರೊಟೀನ್ ಅವ್ರಿಗೆ ಅಂದ್ರೆ ರೊಟೀನ್ ಸೆಟ್ ಆಗೋದಿಲ್ಲ ಅನ್ನೋದಕ್ಕಿಂತ ಫೋಕಸ್ ಇರೋದಿಲ್ಲ, ಅವ್ರಿಗೆ ಮಾಡ್ಬೇಕು ಅಂತಾನು ಅನ್ಸೋದಿಲ್ಲ. ಒಂದ್ ಕೆಲಸ ಹೇಳಿದ್ರೆ ಇನ್ನೊಂದ್ ಕೆಲಸ ಯಾವ್ದೋ ಮಾಡಿರ್ತಾರೆ. ಇವಾಗ ಹೋಗಿ ಅಪ್ಪಂಗೆ ಅದನ್ನ ಕೊಟ್ಬಿಟ್ಟು ಅದನ್ನ ಈಸ್ಕೊಂಡ್ ಬಾ ಅಂತಂದ್ರೆ ಮಧ್ಯ ದಾರಿಯಲ್ಲೇನೆ ಏನೋ ಬೇರೆ ಅಟೆನ್ಷನ್ ಡಿಫಿಸಿಟ್ ಆಗಿ, ಅಂತಂದ್ರೆ ತಮ್ಮ ಗಮನನ ಬೇರೆ ಕಡೆ ಹಾಕೊಂಡು ಈ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗೆ ಅವ್ರು ಸಿಗಾಕೊಳ್ತಾರೆ. ಇದು ಮಕ್ಕಳು ಬೇಕು ಅಂತ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ. ಇದು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರೋದ್ರಿಂದ ಮಕ್ಕಳ ಬ್ರೈನ್ ಆ ರೀತಿ, ಮಗು ಓಡಬೇಕು, ಜಂಪ್ ಮಾಡಬೇಕು, ನಿಂತ್ಕೋ, ಕುತ್ಕೋ ಅಂತ ಬ್ರೈನ್ ಮಗುಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ಮಗು ಅದಕ್ಕೋಸ್ಕರನೇ ಅಷ್ಟು ರೆಸ್ಲೆಸ್ ಆಗಿ, ಫೋಕಸ್ ಇಲ್ದೇನೆ ಆ ರೀತಿ ಮಾಡ್ತಿರ್ತಾರೆ. ಸೊ ಮನೆಯಲ್ಲೇ ಆಸ್ ಅ ಪೇರೆಂಟ್ ಆಗಿ ನೀವು ಏನನ್ನ ಮಾಡಿದ್ರೆ ಈ ಹೈಪರ್ ಆಕ್ಟಿವ್ನೆಸ್ ಅನ್ನೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಇದಕ್ಕೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ಸ್ ಅಂಡ್ ಥೆರಪಿ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ. ಹಾಗಂತ ಅಂದ್ಬಿಟ್ಟು ಮನೆಯಲ್ಲೇ ನಾವು ಹೈಪರ್ ಆಕ್ಟಿವ್ನೆಸ್ ನ ಸರಿ ಮಾಡ್ಬಿಡ್ಬೋದು, ಅದು ಖಂಡಿತ ಶುದ್ಧ ಸುಳ್ಳು ಆಗಿರುತ್ತೆ. ಹೈಪರ್ ಆಕ್ಟಿವ್ನೆಸ್ಗೆ, ADHD ಗೆ ಮೆಡಿಸಿನ್ ಅಂಡ್ ಥೆರಪಿ ವರ್ಕ್ಸ್ ಟ್ರೆಮೆಂಡರಸ್. ಆದ್ರೆ ಆಸ್ ಅ ಪೇರೆಂಟ್ ಆಗಿ ನೀವು ಮನೆಯಲ್ಲೇನೆ ಈ ಒಂದು ಟಿಪ್ಸ್ ನ ಫಾಲೋ ಮಾಡಬಹುದು. ಯಾವ ಟಿಪ್ಸ್ ಅಂದ್ರೆ, ಮೊದಲನೇದು ಮಕ್ಕಳಿಗೆ ಒಂದು ಒಳ್ಳೆ ನ್ಯಾಪ್ ಕೊಡೋದು. ಐನೋ ಹೈಪರ್ ಆಕ್ಟಿವ್ ಮಕ್ಕಳು ನಿದ್ದೆ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ, ಆದ್ರೂ ಸಹ ಚೆನ್ನಾಗಿ ಎಣ್ಣೆ ಮಸಾಜು ಅಂಡ್ ಒಳ್ಳೆ ನ್ಯೂಟ್ರಿಷಿಯಸ್ ಆಹಾರ ಕೊಟ್ಟು ಮಕ್ಕಳನ್ನ ನಿದ್ದೆ ಮಾಡಿಸಿದ್ರೆ, ಮಧ್ಯಾಹ್ನದ ಹೊತ್ತು ಅಂಡ್ ನೈಟ್ ಟೈಮ್ 2 ಟೈಮ್ ಮಕ್ಕಳಿಗೆ ಒಳ್ಳೆ ನಿದ್ದೆ ಕೊಡೋದ್ರಿಂದ, ನಿದ್ದೆ ನೀವು ಮಾಡಿಸೋದ್ರಿಂದ ಮಕ್ಕಳು ಸ್ವಲ್ಪ ಹೈಪರ್ ಆಕ್ಟಿವ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ನಿದ್ದೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು. ಮಕ್ಕಳಿಗೆ ತುಂಬಾ ನಿದ್ದೆ ಇಲ್ದಿರೋದ್ರಿಂದ, ಆಕ್ಟಿವ್ನೆಸ್ ತುಂಬಾ ಹೈಪರ್ ಆಕ್ಟಿವ್ ಆಗಿರೋದ್ರಿಂದ ಬ್ರೈನ್ಗೂ ತುಂಬಾ ಸ್ಟ್ರೈನ್ ಆಗುತ್ತೆ. ಇದರಿಂದ ಮಕ್ಕಳಿಗೆ ತೊಂದ್ರೆ. ಅದಕ್ಕೋಸ್ಕರ ಒಳ್ಳೆ ಗುಡ್ ಸ್ಲೀಪ್ ನ ಕೊಡೋದಕ್ಕೆ ಆಸ್ ಅ ಪೇರೆಂಟ್ ಆಗಿ ನೀವು ಟ್ರೈ ಮಾಡಿ. ಎರಡನೇ ಟಿಪ್, ಎವ್ರಿ ಡೇ ಅವ್ರನ್ನ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡ್ಬೋದು. ದಿನಾಗ್ಲೂ ಅವ್ರನ್ನ ಪಾರ್ಕ್ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ವಾಕ್ ಮಾಡಿಸೋದು, ರನ್ ಮಾಡಿಸೋದು ಅಂಡ್ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಎಕ್ಸಸೈಸಸ್, ಯೋಗ ಕ್ಲಾಸಸ್ಗೆ, ಸ್ವಿಮ್ಮಿಂಗು, ಸ್ಕೇಟಿಂಗು, ಈ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡಿದಾಗ ಮಕ್ಕಳ ಫಿಸಿಕಲ್ ಎನರ್ಜಿ ಅನ್ನೋದು ಸ್ವಲ್ಪ ಲೆಟ್ ಡೌನ್ ಆಗುತ್ತೆ. ಇದರಿಂದ ಮಕ್ಕಳಿಗೆ ಫೋಕಸ್ ಕೊಡೋದಕ್ಕೆ, ಬೇರೆ ಒಂದು ಆಕ್ಟಿವಿಟೀಸ್ಗೆ ಗಮನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿಗೆ ಡೈಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಮೂರನೇ ಟಿಪ್ ಯಾವುದು ಅಂತಂದ್ರೆ, ವಿಜುವಲ್ ಒಂದು ಕ್ಯೂಸ್ ನ, ವಿಜುವಲ್ ಟೈಮ್ ಟೇಬಲ್ ನ ಮಕ್ಕಳಿಗೆ ಮಾಡ್ಕೊಡಿ. ಈಗ ಎಕ್ಸಾಂಪಲ್, ಬ್ರೇಕ್ಫಾಸ್ಟ್ ಪಿಕ್ಚರ್, ಅದಾದ್ಮೇಲೆ ಫಸ್ಟ್ ಸ್ನಾನದ ಪಿಕ್ಚರ್, ಅದಾದ್ಮೇಲೆ ಬ್ರೇಕ್ಫಾಸ್ಟ್, ಅದಾದ್ಮೇಲೆ ಸ್ಕೂಲಿಂದ ಬಂದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಆದ್ಮೇಲೆ ಟ್ಯೂಷನ್ ಅಥವಾ ಸೈಕ್ಲಿಂಗ್, ಏನಾದ್ರೂ ಒಂದು ಆಕ್ಟಿವಿಟಿ, ಈ ರೀತಿಯಾದ ಎಲ್ಲ ಪಿಕ್ಚರ್ಸ್ ನ ಮಾಡಿ ನೀವು ಹಾಕಿದಾಗ ಮಗುಗೆ ಒಂದು, ನೀವು ಎಷ್ಟೇ ಹೇಳಿದ್ರು ಮಕ್ಕಳಿಗೆ ಫೋಕಸ್ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಏನೇ ಹೇಳಿದ್ರು ಅರ್ಥ ಆಗೋದಿಲ್ಲ, ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ. ಈ ರೀತಿ ವಿಜುವಲ್ ಇದ್ದಾಗ, ಓಕೆ ಇದಾದ್ಮೇಲೆ ನಾನು ಇದ್ ಮಾಡ್ಬೇಕು, ಓಕೆ ಇದ್ ಮಾಡಿದೀನಿ, ನೆಕ್ಸ್ಟ್ ಇದ್ ಮಾಡ್ಬೇಕು ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಡೇ ಟು ಡೇ ಲೈಫ್ ಅಲ್ಲಿ ಅವರಿಗೆ ತಿಳಿತಾ ಹೋಗುತ್ತೆ. ಸೊ ವಿಜುವಲ್ ಟೈಮ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟಿಪ್ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ಹೈಪರ್ ಆಕ್ಟಿವ್ ಇರುವಂತಹ ಮನೆಯಲ್ಲಿ ನೀವು ಆಸ್ ಅ ಪೇರೆಂಟ್ ಆಗಿ ಈ ಒಂದು ವಿಜುವಲ್ ಟೈಮ್ ಟೇಬಲ್ ನ ಫಾಲೋ ಮಾಡಿ. ನೆಕ್ಸ್ಟ್ ಸ್ಟೆಪ್, ಹೆಲ್ದಿ ಫುಡ್. ಹೌದು, ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಶುಗರ್ ಕೊಡೋದು ಅಂಡ್ ಹೊರಗಡೆಯಿಂದ ಆರ್ಡರ್ ಮಾಡಿ ಕೊಡೋದು, ಅದರಲ್ಲಿ ಪ್ರಿಸರ್ವೇಟಿವ್ಸ್, ಕಲರ್ಸ್ ಅದೆಲ್ಲ ಹಾಕಿರ್ತಾರೆ, ಅದು ಮಕ್ಕಳಿಗೆ ತುಂಬಾ ಕೆಟ್ಟದು. ಇದರಿಂದ ಇನ್ನೂ ಹೈಪರ್ ಆಕ್ಟಿವ್ನೆಸ್, ಮೈದಾ, ಬೇಕರಿ ಐಟಮ್ಸ್ ಎಲ್ಲ ಮಕ್ಕಳಿಗೆ ಇನ್ನೂ ಹೈಪರ್ ಆಕ್ಟಿವ್ನೆಸ್ ಅನ್ನೋದನ್ನ ಜಾಸ್ತಿ ಮಾಡುತ್ತೆ. ದಯವಿಟ್ಟು ಬೇಕರಿ ಐಟಮ್ಸ್, ಹೊರಗಡೆಯಿಂದ ಫುಡ್ ನ ಕಂಪ್ಲೀಟ್ ಅವಾಯ್ಡ್ ಮಾಡಿ, ಮನೆಯಲ್ಲೇನೆ ಮಾಡಿಕೊಡಿ. ಹೆಲ್ದಿ ಫುಡ್ ಇಸ್ ಬೆಸ್ಟ್ ಫಾರ್ ದೆಮ್. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹೈಪರ್ ಆಕ್ಟಿವ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಯಾವುದು ಟಿಪ್ ಅಂತಂದ್ರೆ, ಪ್ರೈಸ್ ಮಾಡಿ. ಇವಾಗ ಯಾವುದೋ ಒಂದು ಟಾಸ್ಕ್ ಕಂಪ್ಲೀಷನ್ ಮಾಡಿದ್ರೆ ವಾ ವೆರಿ ಗುಡ್ ಅಂತ ಅವ್ರು ಅಪ್ರಿಶಿಯೇಟ್ ಮಾಡೋದು, ಹಗ್ ಮಾಡಿ ಮುತ್ಕೊಡೋದು, ಈ ರೀತಿ ಮಾಡಿದಾಗ ಮಗುಗೆ ಯಾವಾಗ್ಲೂ ಮಕ್ಕಳನ್ನ ಈ ರೀತಿ ಇದ್ದಾಗ ಮಕ್ಕಳಿಗೆ ನಾವು ಬ್ಲೇಮ್ ಮಾಡ್ತೀವಿ, ನೀನ್ ಅದ್ ಮಾಡಲ್ಲ, ಇದ್ ಮಾಡಲ್ಲ, ಎಸ್ ಅಲ್ಲ ಹೇಳೋದು, ಈ ರೀತಿಯಾದ ಒಂದು ಬ್ಲೇಮ್ ಜಾಸ್ತಿ ನಾವು ಮಾಡ್ತಾ ಇರ್ತೀವಿ, ತುಂಬಾ ಬೈತಾನೆ ಇರ್ತೀವಿ ಮಕ್ಕಳಿಗೆ.
ಆದ್ರೆ ಅವ್ರಿಗೆ ಯಾವುದೋ ಒಂದು ಟಾಸ್ಕ್ ನ ಸಿಂಪಲ್ ಟಾಸ್ಕ್ ನ ಅಪ್ಪಂಗೆ ಹೋಗಿ ಫೋನ್ ನ ಕೊಟ್ಬಿಡ್ಬಾ ಅಂತ ಅಂದಾಗ ಮಗು ಫೋನ್ ಕೊಟ್ಟು ಬಂದಾಗ ಪ್ರೈಸ್ ಮಾಡಿ, ವಾ ವೆರಿ ಗುಡ್, ನೀನ್ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀಯಾ, ಇದೇ ರೀತಿ ಮಾಡಿದ್ರೆ ಮಮ್ಮ ಖುಷಿ ಆಗುತ್ತೆ, ಮಮ್ಮ ಕ್ಲಾಪ್ ಮಾಡ್ತಾರೆ. ಈ ರೀತಿ ಮಕ್ಕಳು ಟಾಸ್ಕ್ ನ ಕಂಪ್ಲೀಷನ್ ಮಾಡಿದಾಗ ನೀವು ಪ್ರೈಸ್ ಮಾಡಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ. ಅವ್ರು ಮುಂದಕ್ಕೆ ಟಾಸ್ಕ್ ನ ಮಾಡೋದಕ್ಕೂ, ಯಾವುದೇ ಒಂದು ಆಕ್ಟಿವಿಟಿ ಸಿಂಪಲ್ ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡೋದಕ್ಕೂ ಅವ್ರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಇಸ್ ರೋಲ್ ಮಾಡೆಲ್. ನೀವು ರೋಲ್ ಮಾಡೆಲ್ ಆಗಿರ್ಬೇಕು. ನೀವು ಯಾವ ರೀತಿ ಮನೆಯಲ್ಲಿ ಒಂದು ಟಾಸ್ಕ್ ನ ಅಥವಾ ಒಂದು ರೊಟೀನ್ ನ ಹೇಗೆ ನೀವು ಫಾಲೋ ಮಾಡ್ತೀರಾ, ಮಗುನು ಅದನ್ನ ನೀವು ಫಾಲೋ ಮಾಡುತ್ತೆ. ಮಗುಗೊಂದು ಹೇಳೋದು ನಾವೊಂದು ಮಾಡೋದು ಅಂದ್ರೆ ಖಂಡಿತವಾಗ್ಲೂ ಇದು ಮಗುಗೂ ಕಷ್ಟ ಆಗುತ್ತೆ ಟು ಅಡ್ಯಾಪ್ಟ್. ಸೊ ನೀವು ರೋಲ್ ಮಾಡೆಲ್ ಆಗಿದ್ರೆ ಮಗುಗೂ ಇದು ಸ್ವಲ್ಪ ಮಟ್ಟಿಗೆ ಈಸಿ ಆಗುತ್ತೆ ಟು ಅಡ್ಯಾಪ್ಟ್ ದಟ್ ಪರ್ಟಿಕ್ಯುಲರ್ ಸಿಚುಯೇಷನ್. ಈಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಿ ದೇವ್ರ ಕೈ ಮುಗಿದು ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕುತ್ಕೊಂಡ್ರೆ ಮಗುನು ನಿಮ್ಮನ್ನ ನೋಡಿ ಫಾಲೋ ಮಾಡುತ್ತೆ. ಆದ್ರೆ ಹೈಪರ್ ಆಕ್ಟಿವ್ನೆಸ್ ಮಕ್ಕಳಲ್ಲಿ ಇದು ಸ್ವಲ್ಪ ಟೈಮ್ ನ ಜಾಸ್ತಿ ತಗೊಳ್ತಾರೆ. ಯಾಕಂತಂದ್ರೆ ಫೋಕಸ್, ಈಗ ಟಾಯ್ಲೆಟ್ ಹೋಗ್ತಾರೆ, ಏನೋ ಡಿಸ್ಟ್ರಾಕ್ಟ್ ಆಗಿ ಅಲ್ಲೇ ಆಟ ಆಡ್ಕೊಂಡು ಇರ್ತಾರೆ. ಸೊ ಟೈಮ್ ಖಂಡಿತವಾಗ್ಲೂ ಅವ್ರು ಜಾಸ್ತಿ ತಗೊಳ್ತಾರೆ. ಬಟ್ ಆದ್ರೆ ರೊಟೀನ್ಗೆ ಸೆಟ್ ಆಗ್ತಾರೆ ನೀವು ರೋಲ್ ಮಾಡೆಲ್ ಆಗಿದ್ರೆ. ಸೊ ಬಿ ಅ ವೆರಿ ಬೆಸ್ಟ್ ಅಂಡ್ ಗುಡ್ ರೋಲ್ ಮಾಡೆಲ್ ಹೈಪರ್ ಆಕ್ಟಿವ್ನೆಸ್ ಮಕ್ಕಳಿಗೆ. ಹೈಪರ್ ಆಕ್ಟಿವ್ನೆಸ್ ಮಕ್ಕಳಿಗೆ ಪೇರೆಂಟ್ಸ್ಗಳೇ ರೋಲ್ ಮಾಡೆಲ್ ಆಗಿರ್ತಾರೆ. ಅಂಡ್ ಲಾಸ್ಟ್ ಟಿಪ್ ಯಾವುದು ಅಂದ್ರೆ ಸ್ಪೆಂಡ್ ವೆರಿ ಗುಡ್ ಕ್ವಾಲಿಟಿ ಟೈಮ್. ಮಕ್ಳ ಜೊತೆ ನಿಮ್ಮ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಿ. ಹೊರಗಡೆ ಕರ್ಕೊಂಡು ಹೋಗಿ, ಪಾರ್ಕ್ ಕರ್ಕೊಂಡು ಹೋಗಿ, ಮಕ್ಳ ಜೊತೆ ಆಟ ಆಡಿ ಒಂದು ಒಳ್ಳೆ ಗುಡ್ ಟೈಮ್ ನ ಸ್ಪೆಂಡ್ ಮಾಡಿ. ಇದರಿಂದನೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಹೈಪರ್ ಆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಅಂಡ್ ಯಾವುದೇ ಒಂದು ಮಕ್ಕಳಿಗೆ ನೀವು ಏನೇ ಇನ್ಸ್ಟ್ರಕ್ಷನ್ ಹೇಳಿದಾಗ ನಿಮ್ಮ ಇನ್ವಾಲ್ವ್ಮೆಂಟ್ ಮಕ್ಳ ಜೊತೆ ಜಾಸ್ತಿ ಇರಲಿ, ಅವಾಗ ಮಕ್ಳು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಂಡ್ ನೀವು ಫ್ರೀಕ್ವೆಂಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾಗ ಅಂಡ್ ಅವ್ರು ಯಾವುದೋ ಕಡೆ ಡಿಸ್ಟ್ರಾಕ್ಟ್ ಆದಾಗ ಅವರನ್ನ ಬ್ರಿಂಗ್ ಬ್ಯಾಕ್ ಮಾಡಿ ನೀವು ಹೇಳಿದಂತಹ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿಸೋದು, ಇದನ್ನೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಹೈಪರ್ ಆಕ್ಟಿವ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ADHD ನ ಸಾಕಷ್ಟು ಒಂದು ಮಟ್ಟದಲ್ಲಿ ನಾವು ಮನೆಯಲ್ಲೇನೆ ಕಡಿಮೆ ಮಾಡಬಹುದು. ಅವ್ರಿಗೆ ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. ಸ್ಕೂಲ್ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಡೈಲಿ ಲಿವಿಂಗ್ ಅವ್ರ ಆಕ್ಟಿವಿಟೀಸ್ ನ ಅವ್ರ ಸೆಲ್ಫ್ ಕೇರ್ ನ ಏನೇನ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ ಈ ಎಲ್ಲ ಟಿಪ್ಸ್ ಗಳು ಹೆಲ್ಪ್ ಆಗುತ್ತೆ. ಅಂಡ್ ಬೇರೆ ಪೇರೆಂಟ್ ಗಳಿಗೆ ಅಂದ್ರೆ ADHD ನ ತಿಳ್ಕೊಳ್ದೇ ಇರುವಂತಹ ಪೇರೆಂಟ್ಗೆ ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲದಿರುವಂತಹ ಪೇರೆಂಟ್ಗೆ ನನ್ನ ಒಂದು ಮನವಿ ಏನು ಅಂತಂದ್ರೆ, ಯಾವುದೋ ಒಂದು ಮಗುನ ನೋಡ್ತೀರಾ, ತುಂಬಾ ಅಪ್ಪ ಮಗು ಏನ್ ಹಾಗಾಡತ್ತೆ ಅಂತ ದಯವಿಟ್ಟು ಒಂದು ಸ್ಲ್ಯಾಂಗ್ ಅಲ್ಲಿ ಮಾತಾಡಕ್ ಹೋಗ್ಬೇಡಿ. ಇದು ಖಂಡಿತವಾಗ್ಲೂ ಆ ಪೇರೆಂಟ್ ಗಳಿಗೆ ಮಾತ್ರ ಗೊತ್ತಿರುತ್ತೆ ವಾಟ್ ಇಸ್ ದ ಪ್ರಾಬ್ಲಮ್ ಅಂಡ್ ಅವ್ರು ಏನ್ ಫೇಸ್ ಮಾಡ್ತಿರ್ತಾರೆ ಅಂತ. ಅಂಡ್ ಹೈಪರ್ ಆಕ್ಟಿವ್ ಮಗುನು ಬೇಕು ಅಂತ ಮಾಡೋದಿಲ್ಲ. ಆ ಮಗುವಿನ ಒಂದು ಬ್ರೈನ್ ಹೋಗು, ಜಂಪ್ ಮಾಡು, ಅಲ್ಲಿ ಹತ್ತು, ಇಲ್ಲಿ ಹತ್ತು, ಇದನ್ ತಗೋ, ಅದನ್ ತಗೋ, ಆ ರೀತಿ ಆ ಮಗುಗೆ ಅಂದ್ರೆ ಇನ್ಸ್ಟ್ರಕ್ಟ್ ಮಾಡ್ತಿರುತ್ತೆ. ಮಗುಗೆ ಅಷ್ಟು ಹೈಪರ್ ಒಂದು ಬ್ರೈನ್ಗೆ ಅಷ್ಟು ಒಂದು ಮೂವ್ಮೆಂಟ್ ಬೇಕಾಗತ್ತೆ, ಅಷ್ಟು ಆಕ್ಟಿವ್ನೆಸ್ ಬೇಕಾಗತ್ತೆ. ಅದಕ್ಕೋಸ್ಕರ ಮಕ್ಕಳು ಆ ರೀತಿ ಮಾಡೋದು. ಮಗು ಬೇಕು ಅಂತ ಮಾಡೋದಿಲ್ಲ. ಅಂಡ್ ಆ ಪೇರೆಂಟ್ಗಳು ಆ ಮಗುನ ಬೇಕಾಬಿಟ್ಟಿ ಬೆಳೆಸ್ಬಿಟ್ಟಿದ್ದಾರೆ, ಮಗುನ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಥವಾ ಏನಪ್ಪಾ ಆ ಮಗು ಒಂಚೂರು ಏನು ಬುದ್ಧಿನೇ ಹೇಳ್ಕೊಟ್ಟಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಮಗುನ ಬಿಟ್ಬಿಟ್ಟಿದ್ದಾರೆ. ಅಯ್ಯೋ ಗಂಡ್ ಮಗು ಅಂತ ಬಿಟ್ಬಿಟ್ಟಿದ್ದಾರೆ, ಹೆಣ್ಮಗು ಅಂತ ಸರಿಯಾಗಿ ನೋಡ್ಕೊಂಡೇ ಇಲ್ಲ ಅಂತ ದಯವಿಟ್ಟು ಒಂದು ಅಸಡ್ಡೆಯಾಗಿ ಮಾತಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಆ ಪೇರೆಂಟ್ ಗಳಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಏನ್ ಫೇಸ್ ಮಾಡ್ತಿರ್ತಾರೆ ಅಂಡ್ ಆ ಮಗುಗೆ ಏನ್ ಪ್ರಾಬ್ಲಮ್ ಇದೆ ಅಂತ. ಯಾಕೆ ಈ ಪಾಯಿಂಟ್ ನ ನಾನು ಅಡ್ರೆಸ್ ಮಾಡ್ತಿದ್ದೀನಿ ಇಲ್ಲಿ ಅಂತಂದ್ರೆ, ಆಸ್ ಅ ಥೆರಪಿಸ್ಟ್ ಆಗಿ ತುಂಬಾ ನೋವಿಂದ ನಾನು ಹೇಳ್ತಿದ್ದೀನಿ. ಆಸ್ ಅ ಪೇರೆಂಟ್ ಆಗಿ ಏನು ಅವರು ಫೇಸ್ ಮಾಡ್ತಿರ್ತಾರೆ ಸಮಾಜದಲ್ಲಿ ಅಥವಾ ಒಂದು ಸಿಚುಯೇಷನ್ ಅಲ್ಲಿ, ಹೈಪರ್ ಆಕ್ಟಿವ್ನೆಸ್ ಮಗು ಇರುವಂತಹ ಒಂದು ಪೇರೆಂಟ್ಗಳು ಏನನ್ನ ಒಂದು ಫೇಸ್ ಮಾಡ್ತಿರ್ತಾರೆ ಅಂಡ್ ಆ ಮಗು ಸಹ ಏನನ್ನ ಫೇಸ್ ಮಾಡ್ತಿರುತ್ತೆ. ಎಲ್ಲಿ ಹೋದ್ರು ಆ ಮಗುಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ನಿಂಗೇನ್ ಸುಮ್ನೆ ಕುತ್ಕೊಳಕ್ಕಾಗಲ್ವೇನೋ, ನಿಂಗೇನ್ ಸುಮ್ನೆ ಇರಕ್ಕಾಗಲ್ವೇನೋ, ಈ ರೀತಿಯಾದ ಒಂದು ಮಾತುಗಳನ್ನೇ ಆ ಮಗು ಕೇಳ್ತಿರುತ್ತೆ. ಎಲ್ಲಿ ಹೋದ್ರೂ ಒಂದು ಅಕ್ಸೆಪ್ಟೆನ್ಸೇ ಇರೋದಿಲ್ಲ ಆ ಮಗುಗೆ. ಆ ಮಗುಗಿನ ಎಷ್ಟು ಹರ್ಟ್ ಆಗುತ್ತೆ ಅಲ್ಲ. ಆಸ್ ಅ ಪೇರೆಂಟ್ ಆಗಿ ಆ ಮಗುಗೆ ಬೈತಿರೋದನ್ನ ಆ ಪೇರೆಂಟ್ ಗಳು ಕೇಳಿಸ್ಕೊಂಡಾಗ ಎಲ್ಲಿ ಹೋದ್ರು ನನ್ನ ಮಗನ್ ಬೈತಾರೆ ಅನ್ನೋದು ಅವ್ರಿಗೆ ನೋವಿರುತ್ತೆ. ದಯವಿಟ್ಟು ಏನಂತ ಹೇಳೋದು, ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ. ಅಂಡ್ ಇದು ಖಂಡಿತವಾಗ್ಲೂ ಮಗು ಮಾಡ್ತಿರುವಂತಹ ಒಂದು ಬೇಕು ಅಂತ ಮಗು ಮಾಡ್ತಿಲ್ಲ ಅಂಡ್ ಪೇರೆಂಟ್ಗಳು ಮಾಡ್ಲಿ ಬಿಡು ಮಗು ಅಂತ ಅಸಡ್ಡೆ ಅಂತ ಬಿಟ್ಟಿಲ್ಲ. ಇದು ನ್ಯೂರೋಲಾಜಿಕಲ್ ಕಂಡೀಷನ್, ಇದು ಬ್ರೈನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್. ಇದಕ್ಕೆ ಥೆರಪಿ ಇದೆ ಅಂಡ್ ಮೆಡಿಕಲ್ ಒಂದು ಆಸ್ಪೆಕ್ಟ್ ಅಲ್ಲಿ ಎಲ್ಲ ಹೆಲ್ಪ್ ಅವ್ರಿಗೆ ಸಿಗತ್ತೆ. ಆದ್ರೆ ನಿಮಗೆ ನೋಡಿ ಅರ್ಥ ಆದ್ರೆ ಅರ್ಥ ಮಾಡ್ಕೊಡಿ, ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬಿಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಇದಾಗಿತ್ತು ಕಂಪ್ಲೀಟ್ ಹೈಪರ್ ಆಕ್ಟಿವ್ನೆಸ್ ಅಂತಂದ್ರೆ ಏನು, ADHD ಅಂತಂದ್ರೆ ADHD ಅಂತಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಅಟೆನ್ಷನ್ ಡಿಫಿಸಿಟ್. ಅಟೆನ್ಷನ್ ನ ಕೊಡೋದಕ್ಕಾಗಲ್ಲ. ಡಿಫಿಸಿಟ್ ಅಂತಂದ್ರೆ ಕಂಪ್ಲೀಟ್ ಲೋ ಇರುತ್ತೆ, ಡಿಫಿಸಿಟ್ ಅಂದ್ರೆ ಕಡಿಮೆ ಇರುತ್ತೆ
ಅಂಡ್ ಹೈಪರ್ ಆಕ್ಟಿವ್ ಡಿಸಾರ್ಡರ್, ಹೈಪರ್ ಆಗಿರ್ತಾರೆ, ತುಂಬಾ ಆಕ್ಟಿವ್ನೆಸ್ ಇಸ್ ಡಿಫ್ರೆಂಟ್ ಅಂಡ್ ಹೈಪರ್ ಆಕ್ಟಿವ್ನೆಸ್ ಇಸ್ ಡಿಫ್ರೆಂಟ್. ಸೊ ತುಂಬಾ ಹೈಪರ್ ಆಕ್ಟಿವ್ ಇರ್ತಾರೆ. ಸೊ ಇದನ್ನ ನಾವು ಒಂದು ಡಿಸಾರ್ಡರ್ ಅಂತ ಕರಿತೀವಿ. ಸೊ ADHD ಬಗ್ಗೆ, ADHD ಅಂತಂದ್ರೆ ಏನು, ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಆಸ್ ಅ ಪೇರೆಂಟ್ ಆಗಿ ಮನೆಯಲ್ಲಿ ನಾವು ಯಾವ ಟಿಪ್ಸ್ ನ ಫಾಲೋ ಮಾಡಬಹುದು ಅಂತ ಈ ವಿಡಿಯೋ ಆಗಿತ್ತು. ಸೊ ಪ್ರತಿಯೊಬ್ಬ ಪೇರೆಂಟ್ಸ್ ಗಳಿಗೂ ಶೇರ್ ಮಾಡಿ. ಇದು ADHD ಇರುವಂತಹ ಪೇರೆಂಟ್ಸ್ ಗಳು ಮಾತ್ರ ನೋಡ್ಬೇಕು ಅಂತ ಎಲ್ಲ ಏನೂ ಇಲ್ಲ. ಯಾಕಂತಂದ್ರೆ ಸ್ಕೂಲ್ಗಳಲ್ಲಿ, ಸಾಕಷ್ಟು ಶಾಲೆಗಳಲ್ಲಿ, ಕ್ಲಾಸ್ ರೂಮ್ಸ್ ಗಳಲ್ಲಿ ಈ ರೀತಿಯಾದ ಮಕ್ಕಳು, ADHD ಮಕ್ಕಳುಗಳು ಇರ್ತಾರೆ. ಅವರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅಂಡ್ ಸಿಂಪಲ್ ಆಗಿ ಒಂದು ಜಡ್ಜ್ಮೆಂಟ್ ನ ಪಾಸ್ ಮಾಡೋದು ಇಟ್ಸ್ ವೆರಿ ಈಸಿ. ಆದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅವರ ಒಂದು ಶೂಸ್ ಅಲ್ಲಿ ನಮ್ಮ ಕಾಲ್ ಹಾಕಿದಾಗ್ಲೇನೆ ಎಷ್ಟು ಟೈಟ್ ಇದೆ, ಎಷ್ಟು ಲೂಸ್ ಇದೆ, ಎಷ್ಟು ಫಿಟ್ ಇದೆ ಅನ್ನೋದು ನಮ್ಗೆ ಅರ್ಥ ಆಗೋದು. ನಮಗೆ ಅವರ ಒಂದು ಸಿಚುಯೇಷನ್ಗೆ ಹೋಗಿ ಥಿಂಕ್ ಮಾಡಕ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದ್ರೆ ಬೇರೆಯವ್ರಿಗೆ, ಸ್ಪೆಷಲ್ ಚಿಲ್ಡ್ರನ್ ಪೇರೆಂಟ್ಗೆ ಹರ್ಟ್ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ಳೋಣ. ಯಾಕಂತಂದ್ರೆ ಅವರ ಸಿಚುಯೇಷನ್ ಅವ್ರು ಮಾತ್ರ ಫೇಸ್ ಮಾಡ್ತಿರ್ತಾರೆ. ಅವರ ಒಂದು ಬ್ಯಾಟಲ್ನ, ಅವರ ಯುದ್ಧನ ಅವರೇ ಫೇಸ್ ಮಾಡ್ತಿರ್ತಾರೆ. ನಾವಂತೂ ಫೇಸ್ ಮಾಡೋದಿಲ್ಲ. ಯಾಕಂತಂದ್ರೆ ನಾವು ಮಾತಾಡ್ಬಿಡ್ತೀವಿ, ನಮ್ಮ ಬಾಯಿ ಚಪ್ಪಲ ಅಥವಾ ನಮ್ಮ ಒಂದು ಏನೋ ಫ್ರಸ್ಟ್ರೇಷನ್ಗೆ ಏನೋ ಮಾತಾಡ್ಬಿಡ್ತೀವಿ, ಆದ್ರೆ ಅವ್ರಿಗೆ ಮಾತ್ರ ಅದು ಹರ್ಟ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಸಾಕಷ್ಟು ಪೇರೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ADHD ಬಗ್ಗೆ ಒಂದು ಸಿಂಪಲ್ ಆಗಿ ಜಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ರೀತಿ ಇನ್ಫಾರ್ಮೇಶನ್, ಯಾವ ಒಂದು ಟಾಪಿಕ್ ಬಗ್ಗೆ, ಸ್ಪೆಷಲ್ ಎಜುಕೇಶನ್ ರಿಲೇಟೆಡ್, ಸ್ಪೆಷಲ್ ಚಿಲ್ಡ್ರನ್ ರಿಲೇಟೆಡ್ ಯಾವ ಟಾಪಿಕ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಸಿ ಯು, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.